ಆಡಿಯೋ ಬಾಂಬ್ಗೆ ಬಲಿಯಾದ್ರೆ ಪ್ರಭಾವಿ ನಾಯಕರು. ಹಾಗಾದ್ರೆ ಜಬ್ಬಾರ್ ನಸೀರ್ಗೆ ಎಕ್ಸಿಟ್ ಡೋರ್ ತೋರಿಸಿದ್ದಾಕೆ? ಆಡಿಯೋ ಬಾಂಬ್ಗೆ ಬಲಿಯಾದ್ರ ಪ್ರಭಾವಿ ನಾಯಕರು ಇನ್ನು ಜಬ್ಬಾರ್ ಆಗಿರಬಹುದು, ಜೊತೆಗೆ ನಜೀರ್ಗೆ ಎಕ್ಸಿಟ್ ಡೋರ್ ತೋರಿಸಿದ್ಯಾಕೆ? ಕಾಂಗ್ರೆಸ್ನಲ್ಲಿ ಅಲ್ಪಸಂಖ್ಯಾತ ನಾಯಕರ ಅಲ್ಲೋಲ ಕಲ್ಲೋಲ, ಸಣ್ಣ ಎಲೆಕ್ಷನ್ ಎಡವಟ್ಟು, ಹೈಕಮಾಂಡ್ನಿಂದ ದೊಡ್ಡ ಕ್ರಮ, ಜಬ್ಬಾರ್ ಪಕ್ಷದಿಂದಲೇ ಉಚ್ಚಾಟನೆ, ನಜೀರ್ ಕಿಕ್ ಔಟ್. ಆಡಿಯೋ ಬಾಂಬ್ಗೆ ಬಲಿಯಾದ್ರ ಪ್ರಭಾವಿ ನಾಯಕರು. ಹಾಗಾದ್ರೆ ಜಬ್ಬಾರ್ ನಜೀರ್ಗೆ ಎಕ್ಸಿಟ್ ಡೋರ್ ತೋರಿಸಿದ್ಯಾಕೆ? ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಫ್ರೀಡಂ ಟಿವಿ ಸತ್ಯತೆಯನ್ನ ನಿಮ್ಮ ಮುಂದೆ ಇಡ್ತಾ ಇದೆ. ಯಾಕೆ ಇಷ್ಟರ ಮಟ್ಟಿಗೆ ಹೈಕಮಾಂಡ್ ನಿರ್ಧಾರವನ್ನ ಮಾಡ್ತಾ ಇದೆ? ಜೊತೆಗೆ ಆ ಒಂದು ಆಡಿಯೋ ಬಾಂಬ್ ನಿಂದಲೇ ಹೈಕಮಾಂಡ್ ಈ ರೀತಿಯ ನಿರ್ಧಾರವನ್ನ ತೆಗೆದುಕೊಳ್ಬೇಕಾಯ್ತಾ? ಸಣ್ಣ ಎಲೆಕ್ಷನ್ ನಲ್ಲಿ ಮಾಡಿದಂತಹ ಒಂದು ಎಡವಟ್ಟಿಂದ ಅವರು ತಮ್ಮ ಸ್ಥಾನವನ್ನ ಕಳ್ಕೊಳ್ಳಿಕ್ಕೆ ಸಾಧ್ಯ ಆಯ್ತಾ? ಅಲ್ಪಸಂಖ್ಯಾತರ ವಿಚಾರವೇ ದಳಪತಿಗೆ ಬ್ರಹ್ಮಾಸ್ತ್ರವಾಯ್ತಾ? ಹಾಗಾದ್ರೆ ಕಾಂಗ್ರೆಸ್ನ ಅಸಮಾಧಾನಿತರಿಗೆ ಎಚ್ಡಿಕೆ ಗಾಳ ಹಾಕ್ತಿದ್ದಾರಾ? 2028ರ ಅಧಿಕಾರದ ಕನಸಿಗೆ ಅಲ್ಪಸಂಖ್ಯಾತ ನಾಯಕರೇ ದಾಳನ. ಜಮೀರ್ ಬಿಟ್ಟು ಹೋದ ಜಾಗ ತುಂಬಲು ಜೆಡಿಎಸ್ ಸಜ್ಜಾಗ್ತಾ ಇದ್ಯಾ? ಮುಸ್ಲಿಂ ಮತಗಳ ವಿಭಜನೆಯೇ ಕಾಂಗ್ರೆಸ್ಗೆ ಕಂಟಕವಾಗುತ್ತಾ? ಕುಮಾರಸ್ವಾಮಿ ಸಂಪರ್ಕಕ್ಕೆ ಸಿಗಲಿದ್ದಾರಾ ಅತೃಪ್ತ ನಾಯಕರು? ಅಲ್ಪಸಂಖ್ಯಾತ ಮುಖಂಡರ ಅಸಮಾಧಾನ, ಜೆಡಿಎಸ್ ರಣತಂತ್ರ, ರಾಜ್ಯ ರಾಜಕೀಯದ ದಿಕ್ಸೂಚಿ ಬದಲಿಸುತ್ತಾ ಈ ಒಂದು ಬೆಳವಣಿಗೆ? ಈ ರಾಜಕೀಯ ಲಾಭವನ್ನ ಪಡೆಯಲು ದಳಪತಿಗಳು ಲೆಕ್ಕಾಚಾರವನ್ನ ಹಾಕ್ತಾ ಇದ್ದಾರಾ? ಇನ್ನು ಅಲ್ಪಸಂಖ್ಯಾತರ ವಿಚಾರ ಈಗ ದಳಪತಿಗೆ ಬ್ರಹ್ಮಾಸ್ತ್ರವಾಗುತ್ತಾ ಎಂಬ ಪ್ರಶ್ನೆ ಕೂಡ ಮೂಡ್ತಾ ಇದೆ. ಯಾಕೆಂತಂದ್ರೆ ಅಲ್ಪಸಂಖ್ಯಾತರು ಈಗ ಆಲ್ರೆಡಿ ಕಾಂಗ್ರೆಸ್ ಮೇಲೆ ಮುನಿಸ್ಕೊಂಡಿದ್ದಾರೆ. ಅಲ್ಪಸಂಖ್ಯಾತ ನಾಯಕರನ್ನ ಕಾಂಗ್ರೆಸ್ ಕೈ ಬಿಟ್ಟಿದೆ ಎನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಆಲ್ರೆಡಿ ಕಾಂಗ್ರೆಸ್ ಮೇಲೆ ಸ್ವಲ್ಪ ಅಸಮಾಧಾನಗೊಂಡಿದ್ದಾರೆ. ಜೊತೆಗೆ ವೋಟ್ ಬ್ಯಾಂಕ್ ಆಗಿ ಅಲ್ಪಸಂಖ್ಯಾತರನ್ನ ಬಳಕೆ ಮಾಡ್ಕೊಳ್ತಾ ಇದ್ದಾರೆ. ವೋಟ್ ಮಾಡ್ಲಿಕ್ಕೆ ಮಾತ್ರ ನಾವು ಬೇಕು, ಆದ್ರೆ ಮಿಕ್ಕಂತಹ ವಿಚಾರದಲ್ಲಿ ನಮ್ಮ ಕಡೆ ಗಮನವೇ ಹರಿಸೋದಿಲ್ಲ ಅಂತ ಕಾಂಗ್ರೆಸ್ ಮೇಲೆ ಕೆಲವೊಂದಿಷ್ಟು ಮುಖಂಡರು ನಾಯಕರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಮುಖ್ಯವಾಗಿ ಏನೀಗ ಕಾಂಗ್ರೆಸ್ನಿಂದ ಮುಸ್ಲಿಂ ನಾಯಕರನ್ನ ಈಗ ಹುದ್ದೆಗಳಿಂದ ತೆಗೆದುಹಾಕಲಾಗಿದೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಭಾರಿ ಆಕ್ರೋಶ ಕೂಡ ಇದೆ. ಹಾಗಾಗಿ ಇದನ್ನೇ ಈಗ ಕುಮಾರಸ್ವಾಮಿ ಅವರು ಪ್ಲಸ್ ಪಾಯಿಂಟ್ ಮಾಡಿಕೊಂಡ ತಮ್ಮ ಪಕ್ಷದ ಉಳಿವಿಗಾಗಿ ಈ ಒಂದು ವಿಚಾರವನ್ನ ಅಸ್ತ್ರವಾಗಿ ಬಳಕೆಯನ್ನ ಮಾಡ್ಕೊಳ್ತಾರಾ ಎಂಬ ಪ್ರಶ್ನೆ ಕೂಡ ಸದ್ಯಕ್ಕೆ ಮೂಡ್ತಾ ಇದೆ. ಇನ್ನು ಅಲ್ಪಸಂಖ್ಯಾತ ಮುಖಂಡರ ಅಸಮಾಧಾನ, ಜೆಡಿಎಸ್ ಈಗ ತನ್ನದೇ ಆದಂತಹ ರಣತಂತ್ರಗಳು, ರಣವ್ಯೂಹವನ್ನ ರೆಡಿ ಮಾಡ್ತಾ ಇದೆ. ಯಾಕೆಂತಂದ್ರೆ 2028ರ ಅಧಿಕಾರದ ಕನಸನ್ನ ಕಾಣ್ತಾ ಇದ್ದಾರೆ ಕುಮಾರಸ್ವಾಮಿ ಅವರು. ನಾನು ಸಿಎಂ ಆಗ್ಲೇಬೇಕು ಅನ್ನೋ ಒಂದು ಕನಸನ್ನು ಕೂಡ ಈಗ ಕುಮಾರಸ್ವಾಮಿ ಅವರು ಕಾಣ್ತಾ ಇದ್ದಾರೆ. ಈ ಒಂದು ಮೈತ್ರಿ 2028ಕ್ಕೆ ಮುಂದುವರೆದ್ರು ಕೂಡ ಅಲ್ಲೂ ಕೂಡ ಕೆಲವೊಂದಿಷ್ಟು ಗೊಂದಲಗಳಿದ್ದಾವೆ. ಯಾರು 2028ರಲ್ಲಿ ಎಲೆಕ್ಷನ್ ಅಲ್ಲಿ ಏನಾದ್ರೂ ಒಂದು ವೇಳೆ ಬಿಜೆಪಿ ಮತ್ತೆ ಜೆಡಿಎಸ್ ಮೈತ್ರಿಯಲ್ಲಿ ಗೆದ್ದಾಗ ಸಿಎಂ ಯಾರಾಗ್ತಾರೆ ಎಂಬ ಗೊಂದಲ ಕೂಡ ಇತ್ತು. ಅದೇ ರೀತಿಯಲ್ಲಿ ಒಂದು ವೇಳೆ ಏನಾದ್ರೂ ಜೆಡಿಎಸ್ಗೆ ಅಲ್ಪಸಂಖ್ಯಾತರ ಮತಗಳು ಏನಾದ್ರೂ ಬಂದ್ರೆ ಆಗ ಕುಮಾರಸ್ವಾಮಿ ಅವರಿಗೆ ಪ್ಲಸ್ ಆಗೋ ಚಾನ್ಸಸ್ ಇದೆ, ಅಧಿಕಾರ ಸಿಗುವಂತಹ ಚಾನ್ಸಸ್ ಕೂಡ ಇದೆ. ಹಾಗಾಗಿ ಭಾರಿ ಲೆಕ್ಕಾಚಾರವನ್ನ ಕುಮಾರಸ್ವಾಮಿ ಅವರು ಹಾಕ್ತಾ ಇದ್ದಾರೆ. ಒಂದು ಕಡೆ ಈ ದೊಡ್ಡ ಪ್ರಮಾಣದಲ್ಲಿ ಕಾಂಗ್ರೆಸ್ಗೆ ಇದು ಹೊಡೆತ ಬೀಳುವ ಸಾಧ್ಯತೆಗಳಿದ್ದಾವೆ. ಯಾಕೆ ಅಂತಂದ್ರೆ ಈಗ ಜಬ್ಬಾರ್ ಆಗಿರಬಹುದು, ನಜೀರ್ ಅವರಾಗಿರಬಹುದು, ಬಹಳ ಮುಖ್ಯವಾಗಿದ್ರು ಅಲ್ಪಸಂಖ್ಯಾತ ಮುಖಂಡರು. ಪ್ರತಿ ಬಾರಿ ಕೂಡ ಅಲ್ಪಸಂಖ್ಯಾತರಿಗೆ ಏನಾದ್ರೂ ತೊಂದರೆ ಆದಾಗ ಧ್ವನಿಯನ್ನೇ ಎತ್ತುತ್ತಾ ಇದ್ದವರು ಜಬ್ಬಾರ್ ಮತ್ತೆ ನಜೀರ್. ಆದ್ರೆ ಕಾಂಗ್ರೆಸ್ನಲ್ಲಿ ಯಾಕೆ ಅವ್ರನ್ನ ಕೈ ಬಿಟ್ಟಿದ್ದೀರಾ ಎಂಬ ಆಕ್ರೋಶ ಕೂಡ ವ್ಯಕ್ತಪಡಿಸಿದ್ರು. ಜೊತೆಗೆ ಕಾಂಗ್ರೆಸ್ ನಮ್ಮನ್ನ ವೋಟ್ ಬ್ಯಾಂಕ್ ಆಗಿ ಬಳಕೆ ಮಾಡ್ಕೊಳ್ತಾ ಇದೆ, ನಾವು ಕಾಂಗ್ರೆಸ್ಗೆ ಕೇವಲ ವೋಟ್ ಬ್ಯಾಂಕಿಗೆ ಮಾತ್ರ ಅನಿವಾರ್ಯವಾಗಿ ನಾವು ಬೇಕಾಗಿದ್ದೀವಿ, ಇಲ್ಲವಾದ್ರೆ ನಮ್ಮ ಕಡೆ ಯಾವುದೇ ರೀತಿಯ ಗಮನವನ್ನು ಕೂಡ ಕಾಂಗ್ರೆಸ್ನವರು ಹರಿಸ್ತಾ ಇಲ್ಲ ಅಂತ ಭಾರಿ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ರು. ಇದನ್ನ ಈಗ ಜೆಡಿಎಸ್ ನವರು ಪ್ಲಸ್ ಪಾಯಿಂಟ್ ಮಾಡ್ಕೊಳ್ತಾ ಇದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.